ರಾಜ್ಯ ಯಾವುದು? ಅನುಮಾನ ಇದೆಯಾ? ಯಾರಿಗಾದ್ರೂ ಅನುಮಾನ ಇದೆಯಾ? ಜೋರಾಗಿ ಹೇಳ್ಬೇಕು. ಇಲ್ಲ ತಾನೆ? ನಮ್ಮ ರಾಜ್ಯ ಕರ್ನಾಟಕ. ಕರ್ನಾಟಕದ ಇತಿಹಾಸದ ಬಗ್ಗೆ ನಿಮ್ಗೆ ಗೊತ್ತಿದೆಯಾ? ಕರ್ನಾಟಕದ ಪ್ರಪ್ರಥಮ ರಾಜಮನೆತನ ಅಂತೇಳಿ ನಾವು ಕದಂಬ ಸಾಮ್ರಾಜ್ಯವನ್ನ ಕನ್ನಡ ನಾಡಿನ ಪ್ರಪ್ರಥಮ ರಾಜಮನೆತನ ಅಂತ ಹೇಳ್ತಾರೆ. ಈ ರಾಜಮನೆತನದ ಮೂಲ ಪುರುಷ ಅಂತ ಹೇಳಿದ್ರೆ ಮಯೂರವರ್ಮ. ಮೂಲ ಪುರುಷ ಯಾರು? ಮಯೂರವರ್ಮ. ಈ ಮಯೂರವರ್ಮನ ಮೊದಲ ಹೆಸರು ಮಯೂರ ಶರ್ಮ ಅಂತ. ಇವನು ಮೂಲತಃ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂತು. ಇವನು ತನ್ನ ಜ್ಞಾನಾರ್ಜನೆಗಾಗಿ, ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧ ಜ್ಞಾನ ಕೇಂದ್ರ ಅಂತೇಳಿ ಅನ್ಸ್ಕೊಂಡಿರ್ತದೆ ಕಂಚಿ ಅಂತ. ಈಗಿನ ತಮಿಳುನಾಡು ರಾಜ್ಯದಲ್ಲಿ ಬರ್ತಕ್ಕಂತಹ ಒಂದು ಭಾಗ ಯಾವುದು? ಕಂಚಿ. ಅಂದಿನ ಕಾಲದ ಪ್ರಸಿದ್ಧ ಜ್ಞಾನ ಕೇಂದ್ರ, ವಿದ್ಯಾ ಕೇಂದ್ರ ಅಂತೇಳಿ ಕರೀತಾರೆ. ಅಲ್ಲಿಗೆ ಹೊರಟ ಯಾರು? ಮಯೂರ ಶರ್ಮ. ಇನ್ನು ವರ್ಮ ಆಗಿಲ್ಲ. ಯಾರೋ ಮಯೂರ ಶರ್ಮ ಎಲ್ಲಿಗೆ ಹೊರಟ? ಕಂಚಿಗೆ ಹೊರಟ. ಏನು ಹೊರಟ? ಯಾವ ಉದ್ದೇಶಕ್ಕಾಗಿ ಹೊರಟ? ಉನ್ನತ ಜ್ಞಾನಾರ್ಜನೆಯ ಉದ್ದೇಶಕ್ಕಾಗಿ. ಹೋಗ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಚಂದ್ರವಳ್ಳಿ ಎನ್ನುವಂತಹ ಊರು ಸಿಗುತ್ತೆ. ಈಗಿನ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಒಂದು ಪ್ರದೇಶ. ಅಲ್ಲಿ ಒಂದು ಕೆರೆಯ ಪಕ್ಕ ವಿಶ್ರಮಿಸಿಕೊಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡ್ತಾ ಇದ್ದಂತಹ ಪಲ್ಲವರ ಸೇನೆ ಇವನನ್ನ ಅವಮಾನಿಸುತ್ತೆ, ಇವನನ್ನ ನಿಂದಿಸುತ್ತೆ. ಈ ಕಾರಣಕ್ಕಾಗಿ ಮಯೂರ ಶರ್ಮ ಉನ್ನತ ಜ್ಞಾನಾರ್ಜನೆಯ ಉದ್ದೇಶಕ್ಕಾಗಿ ಕಂಚಿಗೆ ಹೊರಟಿದ್ದಲ್ಲ, ಆ ಒಂದು ಉದ್ದೇಶವನ್ನ ಕೈಬಿಟ್ಟು ನಾನು ಕ್ಷತ್ರಿಯನಾಗಬೇಕು, ಯುದ್ಧ ಕಲೆಗಳನ್ನ ಕರಗತ ಮಾಡಿಕೊಂಡು ಪಲ್ಲವರಿಗೆ ಸರಿಯಾದಂತಹ ಪಾಠವನ್ನು ಕಲಿಸಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾರೆ. ಯಾರು? ಮಯೂರ ಶರ್ಮ. ನಿರ್ಧಾರ ಮಾಡಿದ ಮೇಲೆ ತನ್ನ ಹೆಸರನ್ನ ಬದಲಾಯಿಸಿಕೊಳ್ತಾನೆ. ಬ್ರಾಹ್ಮಣರು ರಾಜ್ಯಭಾರವನ್ನ ಮಾಡೋದಿಲ್ಲ. ಹಾಗಾಗಿ ಕ್ಷತ್ರಿಯನಾಗಬೇಕು ಅನ್ನುವಂತಹ ಕಾರಣಕ್ಕಾಗಿ ತನ್ನ ಹೆಸರನ್ನ ಮಯೂರ ಶರ್ಮನಿಂದ ಮಯೂರ ವರ್ಮನಾಗಿ ಬದಲಾಗ್ತಾನೆ. ಆ ಚಂದ್ರವಳ್ಳಿ ಗುಡ್ಡಗಾಡು ಪ್ರದೇಶದಲ್ಲಿದ್ದಂತಹ ಗುಡ್ಡಗಾಡು ಜನಾಂಗವನ್ನೆಲ್ಲ ಒಟ್ಟುಗೂಡಿಸಿ ಒಂದು ಸುಸಜ್ಜಿತ ಸೇನೆಯನ್ನು ಕಟ್ಟಿಸ್ತಾನೆ. ತಾನು ಏನು ವಿಶ್ರಾಂತಿ ತೆಗೆದುಕೊಂಡಿದ್ದಲ್ಲ ಚಂದ್ರವಳ್ಳಿ ಕೆರೆಯನ್ನ ಪುನರುಜ್ಜೀವನಗೊಳಿಸ್ತಾನೆ. ಆ ಗುಡ್ಡಗಾಡು ಜನಾಂಗದವರನ್ನ ಒಟ್ಟುಗೂಡಿಸಿ ಯುದ್ಧ ಕಲೆಗಳನ್ನ ಜನರಿಗೆ ಕಲಿಸಿ ಒಂದು ತನ್ನದೇ ಆಗಿರ್ತಕ್ಕಂತಹ ಸೇನೆಯನ್ನ ಕಟ್ಟಿ ಪಲ್ಲವರನ್ನ ಸೋಲಿಸ್ತಾನೆ. ಪಲ್ಲವ ಸೇನೆಯನ್ನ ಸೆದೆಬಡಿತಾನೆ. ಸೆದೆಬಡಿದು ಕರ್ನಾಟಕ ಭಾಗದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಕದಂಬ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡ್ತಾನೆ. ಅದು ಮಯೂರ ವರ್ಮ. ಈಗ ಬದಲಾಗಿದ ನಾವು ಮಯೂರ ಶರ್ಮನಿಂದ ಮಯೂರ ವರ್ಮನಾಗಿ ಬರ್ತಾನೆ. ಇಷ್ಟೆಲ್ಲ ಮಾಹಿತಿ ನಮಗೆ ಗೊತ್ತಾಯಿತು. ನಾವು ಬದುಕಿದ್ವಿ.
ಚಂದ್ರವಳ್ಳಿ ಸಮೀಪದ ಕೆರೆಯ ದಡೆ ಮೇಲೆ ಅವನು ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದ. ಪಲ್ಲವ ಸೇನೆ ಬಂದು ಇವನ ಮೇಲೆ ದೌರ್ಜನ್ಯವನ್ನ ಮಾಡ್ತು. ಇದರಿಂದ ಬೇಸತ್ತು ಮಯೂರ ಶರ್ಮನಿಂದ ಮಯೂರ ವರ್ಮನಾಗಿ ಬದಲಾಗಿ ಒಂದು ದೊಡ್ಡ ಸೇನೆಯನ್ನು ಕಟ್ಟಿ ಅವರನ್ನ ಸೋಲಿಸಿದ. ಆ ಚಂದ್ರವಳ್ಳಿ ಕೆರೆಯನ್ನ ಪುನರುಜ್ಜೀವನಗೊಳಿಸಿದ. ಇವೆಲ್ಲ ಮಾಹಿತಿ ನಮಗೆ ನಮ್ಮ ಕಣ್ಮುಂದೆ ನಡೆದು ಇಲ್ಲ. ಇಷ್ಟೆಲ್ಲ ಮಾಹಿತಿ ಆ ಚಂದ್ರವಳ್ಳಿಯಲ್ಲಿ ಈಗಲೂ ಸಹ ಒಂದು ಶಾಸನವನ್ನ ಕೆತ್ತಲಾಗಿದೆ. ಅಲ್ಲಿ ಒಂದು ಶಾಸನ ಇದೆ. ಆ ಚಂದ್ರವಳ್ಳಿ ಗುಡ್ಡದ ಒಂದು ಬಂಡೆಯ ಮೇಲೆ ಒಂದು ಶಾಸನವನ್ನ ರಚನೆ ಮಾಡಲಾಗಿದೆ. ಮಯೂರ ಬ್ರಹ್ಮನ ಸಾಹಸ ಗಾಥೆಗಳನ್ನ ಆ ಶಾಸನದಲ್ಲಿ ವಿವರಿಸಲಾಗಿದೆ. ಇವತ್ತು ಆ ಚಂದ್ರವಳ್ಳಿಯ ಬಂಡೆಗಲ್ಲಿನ ಶಾಸನವನ್ನ ಆಧಾರವಾಗಿಟ್ಟುಕೊಂಡು ನಾವೇನ್ ಮಾಡಿದ್ವಿ? ಕದಂಬ ಸಾಮ್ರಾಜ್ಯವನ್ನ ತಿಳಿದುಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ವಿ. ಹಾಗಾದ್ರೆ ನಮ್ಗೇನ್ ಗೊತ್ತಾಯ್ತು? ಈಗ ಯಾವುದೇ ಒಂದು ಇತಿಹಾಸದ ಘಟನೆಯನ್ನ ತಿಳಿದುಕೊಳ್ಬೇಕು ಅಂತಂದ್ರೆ ನಮ್ಗೆ ಯಾವುದಾದ್ರೂ ಒಂದು ನಿಖರವಾಗಿರ್ತಕ್ಕಂತಹ ಆಧಾರ ಬೇಕು. ಹೌದಾನೆ? ಯಾವುದೇ ಒಂದು ಇತಿಹಾಸವನ್ನ ನಾವು ನಿಖರವಾಗಿ ತಿಳಿದುಕೊಳ್ಬೇಕು ಅಂತಂದ್ರೆ ಏನ್ ಬೇಕು? ಅದು ಪೂರಕವಾಗಿರ್ತಕ್ಕಂಥ ಆಧಾರಗಳು ಬೇಕು. ಯಾಕಂದ್ರೆ ಇವತ್ತಿನ ಅವಧಿಯಲ್ಲಿ ನಾವು 8ನೇ ತರಗತಿಯ ಮೊದಲನೇ ಅಧ್ಯಾಯ ಇತಿಹಾಸ ವಿಭಾಗದಲ್ಲಿ ಆಧಾರಗಳು ಎನ್ನುವಂತಹ ಪಾಠದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಆಧಾರಗಳು ಎಂದ್ರೇನು? ಆಧಾರಗಳು ಏನಕ್ಕೆ ಬೇಕು ನಮಗೆ? ಆಧಾರಗಳು ಏನಕ್ಕೆ ಬೇಕು? ಇತಿಹಾಸದ ಘಟನೆಗಳನ್ನ ನಿಖರವಾಗಿ ತಿಳಿದುಕೊಳ್ಳಲಿಕ್ಕೆ ಆಧಾರಗಳು ಬೇಕು. ಹೇಗೆ ಕದಂಬ ಸಾಮ್ರಾಜ್ಯವನ್ನ ಮಯೂರ ವರ್ಮ ಕಟ್ಟಿದ. ಅವನು ಕದಂಬ ಸಾಮ್ರಾಜ್ಯವನ್ನ ಕಟ್ಟಲಿಕ್ಕೆ ಪ್ರೇರಣೆ ನೀಡಿದಂತಹ ಘಟನೆಯ ಬಗ್ಗೆ ಚಂದ್ರವಳ್ಳಿ ಶಾಸನ ಎಂದು ತಿಳಿಸಿಕೊಡುತ್ತೆ ನಮಗೆ. ಅದನ್ನ ಆಧಾರವಾಗಿಟ್ಟುಕೊಂಡು ನಾವೇನ್ ಮಾಡಿದ್ವಿ? ಕದಂಬರ ಇತಿಹಾಸವನ್ನ ನಿರ್ಮಾಣ ಮಾಡಿದ್ವಿ. ಒಂದು ವೇಳೆ ನಮಗೆ ಆ ಚಂದ್ರವಳ್ಳಿ ಶಾಸನ ಸಿಗದೇ ಇದ್ದಿದ್ರೆ, ದೊರಕದೇ ಇದ್ದಿದ್ರೆ ಇವ್ರ ಬಗ್ಗೆ ನಮಗೆ ಮಾಹಿತಿನೇ ಗೊತ್ತಾಗ್ತಾ ಇರಲಿಲ್ಲ. ಅರ್ಧಂಬರ್ಧ ಅಷ್ಟೇ ಮಾಹಿತಿ ಗೊತ್ತಾಗ್ತಾ ಇತ್ತು. ಪೂರ್ಣ ವಿವರ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ
ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ. ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ. ಈಗ ಮೊದಲನೇದಾಗಿ ಪ್ರಾಕ್ತನ ಆಧಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಪ್ರಾಕ್ತನ ಆಧಾರಗಳು ಅಥವಾ ಪುರಾತತ್ವ ಆಧಾರಗಳು ಒಂದು ದೇಶದ ಒಂದು ಪ್ರದೇಶದ ಇತಿಹಾಸವನ್ನ ತಿಳಿದುಕೊಳ್ಳುವುದಕ್ಕೆ ಅತ್ಯಂತ ಪ್ರಮುಖವಾಗಿ ಇರ್ತಕ್ಕಂತಹ ಆಧಾರಗಳು ಪ್ರಾಕ್ತನ ಆಧಾರಗಳು. ಪ್ರಾಕ್ತನ ಆಧಾರಗಳಿಗೆ ಸಂಬಂಧಿಸಿದಂತೆ ಅನೇಕ ರೀತಿಯಾಗಿರ್ತಕ್ಕಂತಹ ಐತಿಹಾಸಿಕ ಘಟನೆಗಳನ್ನ ವಿವರಿಸತಕ್ಕಂತಹ ಅನೇಕ ಪರಿಕರಗಳು ನಮ್ಮ ಕಣ್ಣ ಮುಂದೆ ಇರೋದನ್ನು ನಾವು ಕಾಣಬಹುದಾಗಿದೆ. ಅಂತಹ ಆಧಾರಗಳಲ್ಲಿ ಪ್ರಮುಖವಾಗಿ ಈ ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳಲ್ಲಿ ಬರ್ತಕ್ಕಂತಹ ಪ್ರಮುಖ ಆಧಾರಗಳು ಅಂತ ಹೇಳಿದ್ರೆ ಯಾರಾದ್ರೂ ಹೇಳ್ತೀರಾ? ಹೇಳ. ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಭೂ ಉತ್ಖನನಗಳು. ಇವುಗಳನ್ನು ಏನಂತ ಹೇಳ್ತೀವಿ ನಾವು? ಪುರಾತತ್ವ ಆಧಾರಗಳು ಅಥವಾ ಪ್ರಾಕ್ತನ ಆಧಾರಗಳು ಅಂತೇಳಿ ಕರಿತೀವಿ. ಇತಿಹಾಸವನ್ನ ನಿರ್ಮಾಣ ಮಾಡಲಿಕ್ಕೆ ಇರ್ತಕ್ಕಂತಹ ಪ್ರಮುಖ ಆಧಾರಗಳು, ಆಧಾರದ ವಿಧಗಳು ಅಂತೇಳಿ ನಾವು ಇವುಗಳನ್ನ ಕರಿತೀವಿ. ಶಾಸನಗಳು ನಾನು ಈಗಾಗಲೇ ಹೇಳಿದ್ದಲ್ಲ, ಒಂದು ಕಥೆಯ ರೂಪದಲ್ಲಿ ಹೇಳ್ಬೇಕಾದ್ರೆ ಹೇಳಿದ್ದಲ್ಲ, ಕದಂಬರ ಇತಿಹಾಸವನ್ನ ತಿಳಿದುಕೊಳ್ಳಲಿಕ್ಕೆ ಚಂದ್ರವಳ್ಳಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಶಾಸನ ಇದು ಕದಂಬರ ಇತಿಹಾಸವನ್ನ ರಚನೆ ಮಾಡಲಿಕ್ಕೆ ಇರ್ತಕ್ಕಂತಹ ಪೂರಕವಾಗಿರ್ತಕ್ಕಂತಹ ಆಧಾರ ಅಂತೇಳಿ ನಾವು ಪರಿಗಣಿಸ್ತೀವಿ. ಇಂತಹ ಅನೇಕ ರೀತಿಯಾಗಿರ್ತಕ್ಕಂತಹ ಶಾಸನಗಳು ಇವತ್ತು ನಮ್ಮ ಕಣ್ಣು ಮುಂದೆ ಇರೋದನ್ನ ನಾವು ನೋಡಬಹುದಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಜಡಿಂಗ್ ರಾಮೇಶ್ವರದಲ್ಲಿ ಸಿಕ್ಕಿರ್ತಕ್ಕಂತಹ ಅಶೋಕನ ಶಿಲಾಶಾಸನ ಅದು ಅಶೋಕ ಯಾವ ರೀತಿಯಾಗಿ ಶಾಂತಿಯನ್ನ ಅಳವಡಿಸಿಕೊಂಡಿದ್ದ ಎನ್ನುವಂತಹ ವಿವರವನ್ನ ನಮಗೆ ಕೊಡ್ತಾ ಹೋಗ್ತದೆ. ಇಂತಹ ಅನೇಕ ಶಾಸನಗಳು ನಮ್ಮ ದೇಶದ ಇತಿಹಾಸದ ರಚನೆಗೆ ಪೂರಕವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರತಕ್ಕಂತಹ ಒಂದು ಕೆಲಸವನ್ನ ನೀವು ಮಾಡಿಕೊಂಡು ಬಂದಿದ್ದಾರೆ. ಜೊತೆಗೆ ನಾಣ್ಯಗಳು, ಹಿಂದೆ ನಮ್ಮ ದೇಶವನ್ನ ಆಳ್ವಿಕೆ ಮಾಡಿದಂತಹ ಅನೇಕ ರಾಜರುಗಳು ತಮ್ಮದೇ ಆಗಿರ್ತಕ್ಕಂತಹ ನಾಣ್ಯಗಳನ್ನ ಏನ್ ಮಾಡಿದ್ರು? ಚಲಾವಣೆಗೆ ತಂದಿದ್ರು. ತಮ್ಮದೇ ಆಗಿರ್ತಕ್ಕಂತಹ ನಾಣ್ಯಗಳನ್ನ ಯಾರು? ರಾಜರುಗಳು. ಆ ನಾಣ್ಯಗಳು ಆ ರಾಜರ ಆರ್ಥಿಕ ಸ್ಥಿತಿಗತಿಗಳನ್ನ ತಿಳಿಸ್ತಕ್ಕಂತಹ ಕೆಲಸವನ್ನು ನಮಗೆ ಮಾಡಿದ್ದಾರೆ. ಆ ರಾಜರು ಯಾವ ಬಗೆಯ ನಾಣ್ಯಗಳನ್ನ ಚಲಾವಣೆಗೆ ತಂದಿದ್ರು ಅನ್ನುವುದನ್ನು
ಬ್ರಿಟಿಷ್ ಆಡಳಿತದ ಅವಧಿಯಲ್ಲಿ ರೈಲ್ವೆ ಹಳಿಯನ್ನ ಮಾಡಲಿಕ್ಕೆ ನೆಲವನ್ನ ಅಗಿಲಾಗ್ತಾ ಇರ್ತದೆ, ಅಲ್ಲಿ ಸುಟ್ಟ ಇಟ್ಟಿಗೆಗಳು ದೊರೀತವೆ. ಎಲ್ಲಿ? ಆ ಸಿಂಧೂ ಬಯಲಿನ ಪ್ರದೇಶದಲ್ಲಿ, ಅಂದ್ರೆ ಈಗಿನ ಪಾಕಿಸ್ತಾನದ ಪ್ರಾಂತದಲ್ಲಿ ಏನ್ ಸಿಗ್ತವೆ? ಸುಟ್ಟ ಇಟ್ಟಿಗೆಗಳು ದೊರೀತವೆ. ಅಲ್ಲಿ ಯಾಕೆ ಸುಟ್ಟ ಇಟ್ಟಿಗೆಗಳು ದೊರಕಿದ್ವಲ್ಲ ಇಲ್ಲಿ ಅಂತೇಳಿ ಇತಿಹಾಸ ತಜ್ಞರು ಭೇಟಿ ಕೊಡ್ತಾರೆ. ಅದರಲ್ಲಿ ಡಿ.ಎಲ್. ರೈಸ್ ಪ್ರಮುಖರು. ಇಲ್ಲಿ ಏನೋ ಇದೆ ಅನ್ನೋದನ್ನ ಕಾಣ್ಲಿಕ್ಕೋಸ್ಕರವಾಗಿ ಏನ್ ಮಾಡ್ತಾರೆ? ಆ ಇಡೀ ಪ್ರದೇಶವನ್ನ ಸಂಶೋಧನೆ ಒಳಪಡಿಸ್ತಾರೆ, ಉತ್ಖನನ ಮಾಡ್ತಾರೆ. ಆಗ ನಮಗೆ ಇದೊಂದು ದೊಡ್ಡ ಪ್ರಾಚೀನ ನಾಗರಿಕತೆ ಇತ್ತು ಅಂತೇಳಿ ಬೆಳಕಿಗೆ ಬರ್ತಾರೆ. ಅದನ್ನ ನಾವು ಏನಂತ ಕರಿತೀವಿ? ಹರಪ್ಪ ಮೊಹೆಂಜೊದಾರೋ ನಾಗರಿಕತೆ ಅಂತ ಹೇಳ್ತೀವಿ. ಸೊ ಅದು ಬೆಳಕಿಗೆ ಬಂದಿದ್ದು ಹೆಂಗೆ? ಇಂತಹ ಉತ್ಖನನದ ಮೂಲಕ. ಸೊ ಇವೆಲ್ಲವೂ ಸಹ ಐತಿಹಾಸಿಕ ಘಟನೆಗಳಿಗೆ ಆ ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಪೂರಕ ಆಧಾರಗಳು ಅಂತ ಹೇಳಿ ನಾವು ಪರಿಗಣಿಸ್ತೇವೆ. ಅರ್ಥ ಆಯ್ತಲ್ಲ? ಅರ್ಥ ಆಯ್ತಾನೆ? ಪುರಾತತ್ವ ಆಧಾರಗಳು ಇತಿಹಾಸದ ರಚನೆಗೆ ಬೇಕಾಗಿರ್ತಕ್ಕಂತಹ ಪೂರಕ ಮಾಹಿತಿಯನ್ನು ಒದಗಿಸ್ತಕ್ಕಂತಹ ಆಧಾರಗಳು ಅಂತೇಳಿ ನಾವು ಕರಿತೀವಿ. ಸಾಹಿತ್ಯದ ಆಧಾರಗಳು ಇತಿಹಾಸದ ರಚನೆಗೆ ಅತ್ಯಂತ ನಿಖರವಾಗಿರ್ತಕ್ಕಂತಹ ಮಾಹಿತಿಯನ್ನ ಒದಗಿಸ್ತಕ್ಕಂತಹ ಆಧಾರಗಳು ಅಂತೇಳಿ ನಾವು ಇವುಗಳನ್ನ ಕರಿತೀವಿ. ಅವುಗಳನ್ನ ಸಾಹಿತ್ಯದ ಆಧಾರಗಳು. ಆ ಸಾಹಿತ್ಯದ ಆಧಾರಗಳಲ್ಲಿ ಎರಡು ವಿಧ. ಒಂದನೇದು ದೇಶೀಯ ಸಾಹಿತ್ಯ, ಎರಡನೇದು ವಿದೇಶಿ ಸಾಹಿತ್ಯ. ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ. ದೇಶೀಯ ಸಾಹಿತ್ಯ ಎಂದರೆ ಯಾರಾದ್ರೂ ಹೇಳ್ಬೋದಾ? ಯಾರಾದ್ರೂ ಹೇಳ್ಬೋದಾ? ದೇಶೀಯ ಸಾಹಿತ್ಯ ಎಂದ್ರೆ ನಾನು ಉದಾಹರಣೆ ಕೇಳಿಲ್ಲ, ವ್ಯಾಖ್ಯಾನ ಕೇಳಿದೆ. ಯಾರಾದ್ರೂ ಹೇಳ್ಬೋದಾ? ಹೇಳ್ಬೋದು. ದೇಶೀಯ, ದೇಶದ ಸಾಹಿತ್ಯ ಅಂದ್ರೆ ಹೇಳ್ಬೋದು. ಅದು ನಾನೇ ಮೊದಲು ಹೇಳ್ಬೇಕು ಅಂತೇನಿಲ್ಲ. ಇಷ್ಟೆಲ್ಲ ನಾನು ಮಾಹಿತಿ ಒದಗಿಸಿದ್ದೀನಿ ಅಂತ ಹೇಳಿದ್ರೆ ದೇಶೀಯ ಸಾಹಿತ್ಯ ಎಂದ್ರೇನು ಅಂತೇಳಿ ನೀವಾಗ ಹೇಳ್ಬೋದು. ನಿಮ್ಮ ಜ್ಞಾನವನ್ನ ಬಳಕೆ ಮಾಡ್ಬೋದು. ಹೇಳ್ಬೋದು. ಹೇಳ್ಬೋದು. ಭಾರತೀಯರಿಂದಲೇ ರಚನೆಯಾಗಿರುವ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಎಂದು ಕರೆಯಲಾಗಿದೆ. ಭಾರತದ ವಿದ್ವಾಂಸರಿಂದಲೇ ಅಂದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ವಿದ್ವಾಂಸರಿಂದ ರಚನೆಯಾಗಿರ್ತಕ್ಕಂತಹ ಸಾಹಿತ್ಯವನ್ನು ನಾವೇನ ಕರಿತೀವಿ? ದೇಶೀಯ ಸಾಹಿತ್ಯ ಅಂತ ಹೇಳಿ ಕರಿತೀವಿ. ಇಲ್ಲಿ ನಮ್ಮ ದೇಶದ ವಿದ್ವಾಂಸರಿಂದಲೇ ರಚನೆಯಾಗಿರ್ತವೆ. ಅಂದ್ರೆ ನಮ್ಮ ದೇಶದ ಒಳಗಡೆ ಇರ್ತಕ್ಕಂತಹ ವಿದ್ವಾಂಸರಿಂದ ರಚನೆಯಾಗಿರ್ತಕ್ಕಂತಹ ಸಾಹಿತ್ಯ, ಅದನ್ನು ನಾವೇನ ಕರಿತೀವಿ? ದೇಶೀಯ ಸಾಹಿತ್ಯ ಎಂದು ಕರೆಯುತ್ತೇವೆ. ಈ ದೇಶೀಯ ಸಾಹಿತ್ಯಗಳು ನಮ್ಮ ದೇಶದ ಇತಿಹಾಸದ ರಚನೆಗೆ ಪೂರಕವಾಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಇವೆ. ಹಿಂದೆ ನಮ್ಮ ದೇಶ ರಾಜ್ಯಾಡಳಿತಕ್ಕೆ ಒಳಗಾಗಿದ್ದಂತಹ ಸಂದರ್ಭದಲ್ಲಿ ರಾಜರುಗಳು ತಮ್ಮ ತಮ್ಮ ಆಸ್ಥಾನದಲ್ಲಿ ಅನೇಕ ಸಾಹಿತಿಗಳಿಗೆ, ಪಂಡಿತರಿಗೆ ಏನ್ ಮಾಡಿದ್ರು? ಆಶ್ರಯವನ್ನು ನೀಡಿದ್ರು. ಆ ಒಂದು ಆಶ್ರಯವನ್ನ ನೀಡಿದ್ದಂತಹ ಆಶ್ರಯ ದಾತರಿಗೆ ಅನೇಕ ಸಾಹಿತಿಗಳು ತಮ್ಮ ಸಾಹಿತ್ಯಗಳನ್ನು ಉಡುಗೊರೆಯಾಗಿ ನೀಡುವುದರ ಮೂಲಕ ಅವರ ಇತಿಹಾಸ
ದೇಶೀಯ ಸಾಹಿತ್ಯಗಳು ನಮ್ಮ ಕಣ್ಮುಂದೆ ಇವತ್ತು ಒಂದು ಉತ್ತಮ ನಿದರ್ಶನಗಳಾಗಿ ನಿಂತಿರುವುದನ್ನು ನಾವು ಕಾಣಬಹುದಾಗಿದೆ. ಅಂತಹ ಪ್ರಮುಖ ದೇಶೀಯ ಸಾಹಿತ್ಯಗಳಿಗೆ ಉದಾಹರಣೆಯನ್ನಾಗಿ ನೋಡೋದಾದ್ರೆ ಯಾರಾದ್ರೂ ಹೇಳ್ತೀರಾ ದೇಶೀಯ ಸಾಹಿತ್ಯಗಳ ಉದಾಹರಣೆಗಳು? ವಿದೇಶಿ ಬರಹಗಾರರು ವಾಸಿಸಿರುವ ವಿದ್ವಾಂಸರು ರಚಿಸಿರುವಂತಹ ಗ್ರಂಥಗಳನ್ನು ದೇಶೀಯ ಸಾಹಿತ್ಯ. ನಾವೇನಂತ ಪ್ರಶ್ನೆ ಕೇಳಿದೀಗ? ದೇಶೀಯ ಸಾಹಿತ್ಯ. ದೇಶೀಯ ಸಾಹಿತ್ಯಗಳಿಗೆ ಉದಾಹರಣೆಯನ್ನು ಕೊಡ್ರಿ ಅಂತ ಹೇಳ್ತಾರೆ. ಪಂಪನ ವಿಕ್ರಮಾರ್ಜುನ ವಿಜಯಂ. ನಮ್ಮ ಪ್ರದೇಶವನ್ನ ಆಳ್ವಿಕೆ ಮಾಡ್ತಾ ಇದ್ದಂತಹ ರಾಜರುಗಳಲ್ಲಿ ವಿಕ್ರಮಾದಿತ್ಯ ಎನ್ನುವಂತಹ ಒಬ್ಬ ಶ್ರೇಷ್ಠ ರಾಜ ಇದ್ದ. ಅವನು ಪಂಪ ಎನ್ನುವಂತಹ ಕವಿಗೆ, ಸಾಹಿತಿಗೆ, ಪಂಡಿತನಿಗೆ ಆಶ್ರಯವನ್ನ ನೀಡಿದ. ಯಾರಿಗೆ? ಪಂಪ. ನಮ್ಮ ಕನ್ನಡ ನಾಡು ಪ್ರದೇಶದಲ್ಲಿ ಬರ್ತಕ್ಕಂತಹ ಒಬ್ಬ ಶ್ರೇಷ್ಠ ಕವಿ ಯಾರು? ಪಂಪ. ಪಂಪನಿಗೆ ಒಂದು ಬಿರುದಿದೆ, ಯಾರನ್ನು ಹೇಳ್ಬೋದಾ? ಪಂಪನಿಗೆ ಏನಂತ ಹೇಳಿ ಕರೀತಾ ಇದ್ದಾರೆ? ಪಂಪನಿಗೆ ಏನಂತ ಹೇಳಿ ಕರೀತಾರೆ? ಆದಿಕವಿ ಅಂತ ಹೇಳಿ ಕರೀತೀವಿ ನಾವು. ಓದಿರ್ತೀರ ನೀವು, ಪ್ರಾಥಮಿಕ ಹಂತದಲ್ಲಿ ಓದಿರ್ತೀರಿ ಆದಿಕವಿ ಪಂಪ ಅಂತ ಹೇಳಿ ಕರೀತೀವಿ. ಆ ಪಂಪ ವಿಕ್ರಮಾರ್ಜುನ ವಿಜಯಂ ಎನ್ನುವಂತಹ ಒಂದು ಸಾಹಿತ್ಯವನ್ನು ರಚಿಸ್ತಾರೆ. ಅದನ್ನು ಬರೀತಾ ಹೋಗ್ತಾರೆ. ವಿಕ್ರಮಾದಿತ್ಯ ಎನ್ನುವಂತಹ ರಾಜ ಇದ್ದ. ಇವನು ಅನೇಕ ಯುದ್ಧಗಳಲ್ಲಿ ಜಯಶಾಲಿಯಾಗಿದ್ದ. ತನ್ನ ಸಾಮ್ರಾಜ್ಯವನ್ನ ವಿಶಾಲವಾಗಿ ರಚನೆ ಮಾಡಿದ್ದ ಅಂತೇಳಿ ಏನ್ ಮಾಡ್ತಾರೆ? ಆ ಸಾಹಿತ್ಯದಲ್ಲಿ ವಿವರಿಸ್ತಾ ಹೋಗ್ತಾರೆ. ಯಾರು? ಪಂಪ. ಸೊ ಈ ಪಂಪನ ವಿಕ್ರಮಾರ್ಜುನ ವಿಜಯಂ ಎನ್ನುವಂತಹ ಸಾಹಿತ್ಯವನ್ನ ಆಧಾರವಾಗಿ ಇಟ್ಕೊಂಡು ನಾವೇನ್ ಮಾಡಿದ್ವಿ? ವಿಕ್ರಮಾದಿತ್ಯನ ಇತಿಹಾಸವನ್ನ ತಿಳ್ಕೊಳ್ತಕ್ಕಂತ ಪ್ರಯತ್ನ ಮಾಡಿದ್ವಿ. ಒಂದ್ ವೇಳೆ ಪಂಪ ಈ ವಿಕ್ರಮಾರ್ಜುನ ವಿಜಯಂ ಎನ್ನುವಂತಹ ಪುಸ್ತಕವನ್ನ, ಸಾಹಿತ್ಯವನ್ನ ರಚನೆ ಮಾಡದೇ ಇದ್ರೆ ವಿಕ್ರಮಾದಿತ್ಯನ ಬಗ್ಗೆ ನಾವು ಏನೋ ಗೊತ್ತಾಗ್ತಿರ್ಬೋದು. ಒಬ್ಬ ವಿಕ್ರಮಾದಿತ್ಯ ರಾಜ ಇದ್ದ ಎನ್ನುವಂತಹ ಪರಿಜ್ಞಾನನೇ ನಮಗೆ ಇರ್ತಾ ಇರಲಿಲ್ಲ. ಯಾವುದರಿಂದ ಅವನ ವಿಷಯ ಗೊತ್ತಾಯ್ತು? ಈ ವಿಕ್ರಮಾರ್ಜುನ ವಿಜಯಂ ಎನ್ನುವಂತಹ ಸಾಹಿತ್ಯದಿಂದ ನಮಗೆ ಅವನ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಹೋಗ್ತದೆ. ಮತ್ತೊಂದು ದೇಶೀಯ ಸಾಹಿತ್ಯಕ್ಕೆ ಯಾರಾದ್ರೂ ಉದಾಹರಣೆ? ದೇಶೀಯ ಸಾಹಿತ್ಯಕ್ಕೆ ಇನ್ನೊಂದು ಉದಾಹರಣೆ? ಶ್ರೀ ವಿಜಯನ ಕವಿರಾಜ ಮಾರ್ಗ. ಇವನು ಒಬ್ಬ ಕನ್ನಡ ಪ್ರದೇಶದಲ್ಲಿ ಕೊಡ್ತಕ್ಕಂತಹ ಮತ್ತೊಬ್ಬ ಸಂಸ್ಕೃತ ಕವಿ. ಯಾರು? ಶ್ರೀ ವಿಜಯ. ಕವಿರಾಜ ಮಾರ್ಗ ಎನ್ನುವಂತಹ ಸಾಹಿತ್ಯವನ್ನು ರಚನೆ ಮಾಡುವುದರ ಮುಖಾಂತರ ಅದರ ಇತಿಹಾಸವನ್ನು ನಮಗೆ ತಿಳಿಸಿಕೊಡ್ತಕ್ಕಂತಹ ಪ್ರಯತ್ನವನ್ನ ಮಾಡೋಣ. ಸೊ ಹೀಗೆ ಇಂತಹ ಅನೇಕ ದೇಶೀಯ ಸಾಹಿತ್ಯಗಳು ನಮಗೆ ಅಂದಿನ ಕಾಲದ ಇತಿಹಾಸವನ್ನ ತಿಳಿದುಕೊಳ್ಳಲಿಕ್ಕೆ ಪೂರಕವಾಗಿರ್ತಕ್ಕಂತಹ ಮಾಹಿತಿಯನ್ನ ಒದಗಿಸ್ತಾ ಇರ್ತಕ್ಕಂತಹ ಒಂದು ಕೆಲಸವನ್ನ ಇವರು ಮಾಡಿದ್ದಾರೆ. ಇನ್ನು ಎರಡನೇ ವಿದೇಶಿ ಸಾಹಿತ್ಯ. ವಿದೇಶಿ ಸಾಹಿತ್ಯ ಎಂದ್ರೇನು ಅಂತೇಳಿ ಈಗ ಯಾರಾದ್ರೂ ಹೇಳ್ತೀರಾ? ಮೊದಲಿಗೆ ಏನ್ ಹೇಳಿದ್ರೆ? ದೇಶೀಯ ಸಾಹಿತ್ಯ ಅಂತ ಹೇಳಿದ್ವಿ. ದೇಶೀಯ ಸಾಹಿತ್ಯ ಅಂತ ಹೇಳಿದ್ವಿ. ದೇಶೀಯ ಸಾಹಿತ್ಯ ಅಂತ ಹೇಳಿದ್ರೆ ನಮ್ಮ ದೇಶದ ಸಾಹಿತಿಗಳಿಂದ ರಚನೆಯಾದ. ವಿದೇಶಿ ಸಾಹಿತ್ಯ ಅಂತ ಹೇಳಿದ್ರೆ ವಿದೇಶಿ ಸಾಹಿತ್ಯ ಅಂತ ಹೇಳಿದ್ರೆ ವಿದೇಶಿ ಬರಹಗಾರರು, ಪ್ರವಾಸಿಗಾರರು, ವಿದ್ವಾಂಸರು ರಚಿಸಿರುವಂತಹ ಗ್ರಂಥಗಳನ್ನು ದೇಶೀಯ ಸಾಹಿತ್ಯ. ಅಂದ್ರೆ ನಮ್ಮ ದೇಶವನ್ನು ಹೊರತುಪಡಿಸಿ ಬೇರೆ ಬೇರೆ ದೇಶಗಳ ಬರಹಗಾರರು, ಪ್ರವಾಸಿಗರು ನಿರ್ಮಿಸಿರ್ತಕ್ಕಂತಹ ಗ್ರಂಥವನ್ನು ನಾವೇನಂತ ಕರಿತೀವಿ? ವಿದೇಶಿ ಸಾಹಿತ್ಯ ಅಂತೇಳಿ ಕರಿತೀವಿ. ಈ ವಿದೇಶಿ ಸಾಹಿತ್ಯ ನಮ್ಮ ದೇಶದ ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ ಬಹಳಷ್ಟು ಪೂರಕವಾಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸ್ತಾ ಇದೆ. ಅಂತಹ ವಿದೇಶಿ ಸಾಹಿತ್ಯಕ್ಕೆ ಕೆಲವು ಉದಾಹರಣೆಗಳನ್ನ ಈ ಕಡೆ ಯಾರಾದ್ರು? ವಿದೇಶಿ ಸಾಹಿತ್ಯಕ್ಕೆ ಒಂದು ಉದಾಹರಣೆ. ವೆರಿ ಗುಡ್. ಮೆಗಾಸ್ತನೀಸ ಎನ್ನುವಂತವನು ಒಬ್ಬ ಅರಬ್ ದೇಶದ ಪ್ರಸಿದ್ಧ
ಸಾಹಿತ್ಯ. ಅದರಲ್ಲಿ ಬರೀತಾ ಹೋಗ್ತಾನೆ, ಭಾರತದಲ್ಲಿ ಇಂತಿಂತಹ ರಾಜರು ಆಡಳಿತವನ್ನು ನಡೆಸ್ತಾ ಇದ್ರು, ಬಹಳಷ್ಟು ವಿಜೃಂಭಣೆಯಿಂದ ಆಡಳಿತವನ್ನು ನಡೆಸ್ತಾ ಇದ್ರು. ಸೊ ಅವನ ಪುಸ್ತಕವನ್ನು ಆಧಾರವಾಗಿಟ್ಟುಕೊಂಡು ನಮ್ಮ ದೇಶದ ಇತಿಹಾಸವನ್ನು ನಾವು ಏನ್ ಮಾಡಿದ್ದೀವಿ, ರಚನೆ ಮಾಡಿದ್ದೇವೆ. ಮತ್ತೊಂದು ವಿದೇಶಿ ಸಾಹಿತ್ಯ ಯುಎನ್ ಸಾಂಗ್, ಚೀನಾ ದೇಶದ ಅತ್ಯಂತ ಶ್ರೇಷ್ಠ ಪ್ರವಾಸಿ, ಪ್ರಸಿದ್ಧ ಪ್ರವಾಸಿ ಯುಎನ್ ಸಾಂಗ್. ಇವನು ಭಾರತಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅನೇಕ ಮಾಹಿತಿಯನ್ನು ನಮಗೆ ಒದಗಿಸಿಕೊಡ್ತಾ ಹೋಗ್ತಾನೆ. ಇಮ್ಮಡಿ ಪುಲಕೇಶಿ ಬಗ್ಗೆ ಸವಿಸ್ತಾರವಾಗಿರ್ತಕ್ಕಂತಹ ನಮಗೆ ಮಾಹಿತಿಗಳು ಸಿಗ್ತಾ ಇದೆ ಅಂತಂದ್ರೆ CUP ಗ್ರಂಥದಿಂದ. ಇಂತಹ ಸಾಕಷ್ಟು ವಿದೇಶಿ ಸಾಹಿತ್ಯಗಳು ನಮಗೆ ಪೂರಕವಾಗಿರ್ತಕ್ಕಂತಹ ಒಂದು ಮಾಹಿತಿಯನ್ನ ಒದಗಿಸಿಕೊಡ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಶ್ರೀಲಂಕಾದ ದೀಪವಂಶ ಮತ್ತು ಮಹಾವಂಶ ಎನ್ನುವಂತಹ ವಿದೇಶಿ ಸಾಹಿತ್ಯ ಬೌದ್ಧ ಧರ್ಮದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಒದಗಿಸಿಕೊಡ್ತಾ